ಇರಾನ್ ಹಾಗೂ ಇಸ್ರೇಲ್ ನಡುವೆ ತೀವ್ರಗೊಂಡ ಸಂಘರ್ಷ. ಇಸ್ರೇಲ್ ಮೇಲೆ ಮತ್ತೆ ಮಿಸೈಲ್ ದಾಳಿ ನಡೆಸಿದ ಇರಾನ್ಗೆ 2 ವಾರಗಳ ಡೆಡ್ ಲೈನ್ ಕೊಟ್ರ ಟ್ರಂಪ್ ಅನ್ನೋ ಪ್ರಶ್ನೆ. 2 ದಿನಗಳಲ್ಲಿ ಮಹತ್ವದ ನಿರ್ಧಾರಗೆಂದಿದ್ದ ಟ್ರಂಪ್ ಇರಾನ್ ಜೊತೆ ಯುದ್ಧ ಮಾಡಬಹುದು ಅಥವಾ ಮಾಡದಿರಬಹುದು ಎಂದಿದ್ದ ಡೊನಾಲ್ಡ್ ಟ್ರಂಪ್ ಹೇಳಿಕೆಯ ಬೆನ್ನಲ್ಲೇ ವೈಟ್ ಹೌಸ್ ನಿಂದಲೂ ಕೂಡ ಸ್ಟೇಟ್ಮೆಂಟ್ ಅನ್ನ ನೀಡಲಾಗಿದೆ. ಇರಾನ್ ಜೊತೆ ಟ್ರಂಪ್ ಮಾತುಕತೆ ಸಾಧ್ಯತೆ ಇದೆ. ಇನ್ನು 2 ವಾರದಲ್ಲಿ ಟ್ರಂಪ್ ಮಾತುಕತೆಯನ್ನ ಮಾಡಬಹುದು ಅಥವಾ ಟ್ರಂಪ್ ಮಾತುಕತೆ ನಿರ್ಧಾರ ಬಿಡಬಹುದು. ಇರಾನ್ ಜೊತೆ ಅಮೆರಿಕ ಮಾತುಕತೆ ಬಗ್ಗೆ ವೈಟ್ ಹೌಸ್ ಈ ಬಗ್ಗೆ ಪ್ರಕಟಣೆಯನ್ನ ಮಾಡ್ತಾ ಇದೆ. ಏನು ಬೇಕಾದ್ರೂ ಆಗಬಹುದು, ಯುದ್ಧನೂ ಮಾಡಬಹುದು, ಯುದ್ಧ ಮಾಡದೇನೂ ಇರಬಹುದು, ಮಾತು ಆಡಬಹುದು, ಮಾತಾಡದೇನೂ ಇರಬಹುದು ಅನ್ನುವಂತ ಪರಿಸ್ಥಿತಿಯಲ್ಲಿ ಇದೀಗ ಇರೋದು. 2 ವಾರದಲ್ಲಿ ತನ್ನ ನಿರ್ಧಾರ ತಿಳಿಸ್ತೀನಿ ಅಂತ ಟ್ರಂಪ್ ಹೇಳಿದ್ರು. ಇಸ್ರೇಲ್ಗೆ ನುಗ್ಗಿದ 450 ಬ್ಯಾಲಿಸ್ಟಿಕ್ ಮಿಸೈಲ್, 1000 ಡ್ರೋನ್, ಈ ಎಲ್ಲ ಬೆಳವಣಿಗೆಗಳ ನಡುವೆ 2 ವಾರದಲ್ಲಿ ತನ್ನ ನಿರ್ಧಾರ ಅನ್ನೋದನ್ನ ಟ್ರಂಪ್ ತಿಳಿಸಿದ್ರು. ಹಾಗಾಗಿ ಏನಾಗುತ್ತೆ ಅನ್ನೋದೊಂದು ಪ್ರಶ್ನೆ ಇದೆ. ಈ ರಣಾಂಗಣ ಪ್ರವೇಶಕ್ಕೆ ಟ್ರಂಪ್ ಮನಸ್ಸಿನಲ್ಲಿ ಸಾಕಷ್ಟು ಗೊಂದಲ ಇದ್ದಂಗೂ ಕೂಡ ಕಾಣಿಸ್ತಾ ಇದೆ. ಶೀಘ್ರದಲ್ಲೇ ಇರಾನ್ ವಿರುದ್ಧದ ಯುದ್ಧದಲ್ಲಿ ಅಮೆರಿಕ ತಮ್ಮ ಜೊತೆ ಸೇರಲಿದೆ ಅಂತ ಇಸ್ರೇಲ್ ಹೇಳ್ತಾ ಇದೆ. ಮುಂದಿನ 24ರಿಂದ 48 ಗಂಟೆಗಳಲ್ಲಿ ಅಮೆರಿಕ ನಿರ್ಧಾರವನ್ನ ತೆಗೆದುಕೊಳ್ಳಲಿದೆ ಅಂತ ಹೇಳಿತ್ತು. ಪರಿಸ್ಥಿತಿ ವಿಷಮಿಸುವ ಸಾಧ್ಯತೆ ಕೂಡ ಇದೆ. ಆದ್ರೆ ಇರಾನ್ ಮೇಲೆ ದಾಳಿ ಮಾಡಬೇಕೇ ಬೇಡವೇ ಎಂಬುದನ್ನ ಟ್ರಂಪ್ 2 ವಾರಗಳಲ್ಲಿ ನಿರ್ಧರಿಸಲಿದ್ದಾರೆ ಅಂತ ಶ್ವೇತ ಭವನ ಹೇಳಿದೆ. ಹೀಗಾಗಿ ಇಸ್ರೇಲ್ಗೆ ಒಂದ್ ರೀತಿಯಲ್ಲಿ ಇದು ಹಿನ್ನಡೆನೇ ಆಗಿದೆ. ಇತ್ತ ಅಮೆರಿಕದ ಮಿಲಿಟರಿ ಹಸ್ತಕ್ಷೇಪಕ್ಕೆ ರಷ್ಯಾ, ಚೀನಾ, ಉತ್ತರ ಕೊರಿಯಾ ಖ್ಯಾತೆ ತೆಗೆದಿದೆ. ಬಲ ಪ್ರಯೋಗದಿಂದ ವಿವಾದ ಪರಿಹರಿಸೋಕ್ ಸಾಧ್ಯ ಇಲ್ಲ ಅಂತ ವಾದಿಸ್ತಾ ಇದೆ. ಅಮೆರಿಕ ಈ ಯುದ್ಧಕ್ಕೆ ಧುಮುಕಿದ್ರೆ ಅದು ಗಂಭೀರ ಪರಿಣಾಮ ಬೀರಬಹುದು ಅಂತ ರಷ್ಯಾ ಕೂಡ ಹೇಳಿದೆ. ಒಟ್ಟಾರೆಯಾಗಿ ಇರಾನ್ ಇಸ್ರೇಲ್ ಯುದ್ಧ ಮತ್ತೊಂದು ಮಹಾಯುದ್ಧಕ್ಕೆ ಮುನ್ನಡಿ ಬರೆಯಲಿದೆಯಾ ಅನ್ನುವಂತ ಪ್ರಶ್ನೆ ಇದೀಗ ಹುಟ್ಕೊಳ್ತಾ ಇರೋದು. 24ರಿಂದ 48 ಗಂಟೆಯಲ್ಲಿ ಅಮೆರಿಕ ತನ್ನ ನಿರ್ಧಾರ ತಿಳಿಸುತ್ತೆ ಅಂತ ಇಸ್ರೇಲ್ ಹೇಳ್ತಾ ಇತ್ತು. ಬಟ್ ಈಗ 2 ವಾರ ಟೈಮ್ ಕೇಳಿರೋದು ಸಹಜವಾಗಿ ಆಶ್ಚರ್ಯಕ್ಕೂ ಕಾರಣವಾಗ್ತಾ ಇದೆ.